बताओ जरा अंदर। नहीं 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 अभी अंदर टेबल नहीं है। हाँ उसमें है ना। हाँ छोड़ दे बस। ಅಲ್ಲ ಇದು ಅದು ಪ್ಯೂರ್ ಬಂಡೂರು. ಅದು ಇನ್ನೇನು ಅದು 2 ಲಕ್ಷ. ಎಷ್ಟು ವರ್ಷದಿಂದ ಅದಾವಪ್ಪ ಇದು? ಎಲ್ಲ ಸೇಮ್. ಅವು ಹೈಟ್ ಆಗಲ್ಲಲ್ಲಪ್ಪ ಅವು ಬಂಡೂರು, ಅವು ಅಷ್ಟೇ ಇರ್ತಾವೆ. ಇವು ಚಿಕ್ಕದಿಲ್ಲ, ಇವು ತಳಿವು ಇದಾಗ ಶೆಕೆಂಡ್ ಕಾಮನ್ ಇದೆ. ಅವು ಹೆಂಗೆ ಕೊಡ್ತೀರಪ್ಪ ಎಷ್ಟು ಮಂದಿ? ಬಾಸ್ ಬರಬೇಕು. ಇಲ್ಲ ಸುಮ್ಮ ರೇಟ್ ಅಂದಾಜು ಇದು ಗೊತ್ತಿಲ್ಲ ನಮಗೆ. ಹ್ಞೂ ಯಾವ್ದು ಸರ್ ತಳಿ ಇದು? ಯಾವುದು? ಡಾರ್ಪರ್. ಇದು ಡಾರ್ಪರ್ ಎಷ್ಟಿದೆ ಅಣ್ಣ ಇದು ರೇಟು? ಇದು 2 ಲಕ್ಷ 2 ಲಕ್ಷ. ಹಾಂ. ಗೋವಿಂದರಾಜ್ ಅಂತ. ನಮ್ಮದು ಕುರಿ ಫಾರ್ಮು ಶ್ರೀ SV ಸಾಯಿರಾಮ್ ಫಾರ್ಮ್ ಅಂತ. ನಮ್ಮದು ಲೊಕೇಶನ್ ಬಂದು ರವಿಶಂಕರ್ ಆಶ್ರಮ ಹತ್ರ ಕೋಬಿಚೂಡ್ನಹಳ್ಳಿ ಅಂತಿದೆ. ಅಂದರೆ ಮೇನ್ ರೋಡಿಂದ ಸುಮಾರು 3 ಕಿಲೋಮೀಟ್ರ್ ಒಳಗಡೆ, ಬೆಂಗಳೂರಿಂದ 25 ಕಿಲೋಮೀಟ್ರ್ ಆಗುತ್ತೆ. ನೈಸ್ ರೋಡ್ ಜಂಕ್ಷನಿಂದ 5 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಫಾರ್ಮು. ನಮ್ಮ ಹತ್ರ ಮೇಯ್ನು ಬನ್ನೂರು ಕುರಿ, ಪ್ಯೂರ್ ಬಂಡೂರು ಕುರಿ ಇಟ್ಟಿದ್ದೀವಿ. ಇದೊಂದು 250 ಇದೆ ನಮ್ಮ ಹತ್ರ. ಬ್ರೀಡರ್ಸು ಬಂದು ಒಂದು 150ರಿಂದ 160 ಹೆಣ್ಣು ಕುರಿ ಬ್ರೀಡರ್ಸ್ ಇದೆ. ಆಮೇಲೆ 4 ಟಗರಿದೆ, ಎಲ್ಲ ಪ್ಯೂರ್ ಟಗರುಗಳು. ಸೊ ನಾವು ಏನಂದರೆ ಕರ್ನಾಟಕದ ಪ್ರೈಡ್ ಇದು ಬನ್ನೂರು ಕುರಿ ಅನ್ನೋದು. ಎಷ್ಟೋ ಜನಕ್ಕೆ ಇದ್ರದ್ದು ಮಾಹಿತಿ ಗೊತ್ತಿಲ್ಲ. ಇದು ಈ ಕುರಿಯಲ್ಲಿ ವಿಶೇಷ ಏನಂದರೆ, ಬೇರೆ ನೀವು ಮಟನ್ ತಿನ್ನೋರಿಗೆ ಇದು ಗೊತ್ತಿರುತ್ತೆ. ನೀವು ಮಟನ್ ಸ್ಟಾಲ್ಗೆ ಹೋದರೆ ಕುರಿ ಕಟ್ ಮಾಡಿ ನೇತಾಕಿರ್ತಾರೆ. ಆ ಕುರಿಗಳಿಗೆಲ್ಲ ಮೇಲ್ಗಡೆ ಮಸಲ್ ಮೇಲೆ 1 ಲೇಯರ್ ಫ್ಯಾಟ್ ಬರುತ್ತೆ. ಇದು 1 ಲೇಯರ್ ಫ್ಯಾಟು, 1 ಲೇಯರ್ ಮೀಟು, 1 ಲೇಯರ್ ಫ್ಯಾಟು, 1 ಲೇಯರ್ ಮೀಟು. ಅದಕ್ಕೆ ಮಾರ್ಬಲಿಂಗ್ ಅಂತಾರೆ. ಅಂದರೆ ನಿಮಗೆ ಕುಕ್ಕಿಂಗ್ ಟೈಮ್ ಕಡಿಮೆ ಆಗುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ ಮಟನ್ನು. ಈಗ ಹೆಂಗೆ ಕೆಲವರು ನಮಗೆ ಮರ್ಸಿಡೀಸ್ ಕಾರೇ ಬೇಕು, ರೋಲ್ಸ್ ರಾಯ್ಸ್ ಕಾರೇ ಬೇಕು ಅಂತಾರೆ, ಅಂಥವ್ರಿಗೆ ಇದು ಕರ್ನಾಟಕದಲ್ಲಿ ಇದು ತುಂಬ ವಿಶೇಷವಾದ ತಳಿ. ಇದು ತುಂಬ ಇತಿಹಾಸ ಇದೆ ಇದಕ್ಕೆ. ಕೃಷ್ಣದೇವರ ರಾಯರ ಕಾಲದಿಂದನೂ ಈ ಕುರಿ ಇದೆ ಕರ್ನಾಟಕದಲ್ಲಿ. ಬಟ್ ಏನಾಯಿತು, ಈ ಮಟನ್ ರುಚಿ ಇರೋದ್ರಿಂದ ಎಲ್ಲ ಕಟ್ ಮಾಡಿ ಇದು ಒಂದು ಆಲ್ಮೋಸ್ಟ್ ನಶಿಸಿ ಹೋಗೋ ಹಂತಕ್ಕೆ ಬಂದಿದೆ. ನಮಗೆ ಕರ್ನಾಟಕದ ಪ್ರೈಡ್ನ ಉಳಿಸ್ಬೇಕು ಅನ್ನೋದು ಒಂದು, ಆಮೇಲೆ ನಮಗೂ ಒಂಥರ ಪ್ಯಾಷನ್ ಇದೆ ಇದು. ಸೊ ಅದಕ್ಕೋಸ್ಕರ ಬನ್ನೂರು ಕುರಿ ಇಟ್ಟಿದ್ದೀವಿ. ಆಮೇಲೆ ನಮ್ಮಲ್ಲಿ ಸ್ಟಾಲ್ ಫೀಡಿಂಗಲ್ಲಿ ನಾವು ಇಟ್ಟಿರೋದು ಕುರಿನ ನಾವು ಆಚೆ ಬಿಡಲ್ಲ. ನಾವು ಏನೇನು ಮೇವು ಬೇಕು ನಾವೇ ಹಾಕ್ಕೊಂಡಿದ್ದೀವಿ. ಹಸಿ ಮೇವಲ್ಲಿ ನಮ್ಮ ಹತ್ರ 3 ವೆರೈಟಿ ನೇಪಿಯರ್ ಹುಲ್ಲಿದೆ. ಆಮೇಲೆ ಇದರಲ್ಲಿ ದ್ವಿದಳ ಅಂತಾರಲ್ಲ, ಅದರಲ್ಲಿ ಬಂದು ಮಲ್ಬರಿ ಇದೆ, ಅಗಸೆ ಸೊಪ್ಪಿದೆ, ಚೊಗಚೆ ಸೊಪ್ಪಿದೆ, ಮತ್ತು ಇದನ್ನು ಹಾಕ್ಕೊಂಡಿದ್ದೀವಿ ಬೇಲಿ ಮೆಂತ್ಯ. ಸೊ ಮಾರ್ನಿಂಗು ಅದನ್ನು ಕೊಡ್ತೀವಿ. ಮತ್ತು ಮಧ್ಯಾಹ್ನ ಶೆಡ್ಗಿಡ್ಡೆಲ್ಲ ಕ್ಲೀನ್ ಆದಮೇಲೆ ಕಾನ್ಸಂಟ್ರೇಟ್ ಕೊಡ್ತೀವಿ. ಕಾನ್ಸಂಟ್ರೇಟ್ ಈಸ್ ವೆರಿ ವೆಲ್ ಬ್ಯಾಲೆನ್ಸ್ಡ್.
ಅದಕ್ಕೆ ಕುರಿ ತೂಕಕ್ಕೆ ತಕ್ಕಂಗೆ 100 ಗ್ರಾಮ್ಸು, ಇವೆಲ್ಲ ಸ್ಮಾಲ್ ಬ್ರೀಡ್ ಆಗಿರೋದ್ರಿಂದ 100 to 200 ಗ್ರಾಮ್ಸ್ ಇದು ಕೊಡ್ತೀವಿ. ಆಮೇಲೆ ಇದು ಡಾರ್ಪರ್ ಇದೆ, ಅದ್ರ ಬಗ್ಗೆ ಸಪ್ರೇಟಾಗಿ ಹೇಳ್ತೀನಿ ನಾನು. ಸೊ ಡಾರ್ಪರ್ಗೆ ಅದಕ್ಕೆ ತೂಕಕ್ಕೆ ತಕ್ಕಂಗೆ 300 ಗ್ರಾಮಿಂದ ಅರ್ಧ kg ಕಾನ್ಸಂಟ್ರೇಟ್ ಫೀಡ್ ಕೊಡ್ತೀವಿ. ಕಾನ್ಸಂಟ್ರೇಟಲ್ಲಿ ಪ್ರೋಟೀನ್ ಆಗಿ ಹಿಂಡಿ ಕೊಡ್ತೀವಿ, ಆಮೇಲೆ ತೊಗರಿ ಚೂನಿ ಕೊಡ್ತೀವಿ, ಮೆಕ್ಕೆಜೋಳದ ಪುಡಿ ಕೊಡ್ತೀವಿ, ಮತ್ತು ಇದು ಬೂಸ ಕೊಡ್ತೀವಿ ಫೈಬರ್ಗೆ, ಮತ್ತು ಮಿನರಲ್ ಮಿಕ್ಸ್ಚರ್ ಹಾಕ್ತೀವಿ, ಉಪ್ಪು ಹಾಕ್ತೀವಿ, ಬೆಲ್ಲ ಹಾಕ್ತೀವಿ, ರವೆ ಹಾಕ್ತೀವಿ. ಸೊ ಇಷ್ಟು ಕಾನ್ಸಂಟ್ರೇಟ್ ಫೀಡು ಸಂಜೆ ಹೊತ್ತು 4 ಗಂಟೆ ಕೊಡ್ತೀವಿ. ಅದಾದಮೇಲೆ ರಾಗಿ ಹುಲ್ಲು ಮತ್ತು ತೊಗರಿ ಹೊಟ್ಟೆಲ್ಲ ನಾವು ಗುಲ್ಬರ್ಗಾಯಿಂದ ತರಿಸ್ಕೊತೀವಿ. ಸೊ ಅದನ್ನು ಕೊಡ್ತೀವಿ. ಹೈಟ್ ಆಗಲ್ಲ, ಫ್ಯಾಷನಲ್ಲಿ ಮಾಡ್ತಾಯಿದ್ದೀವಿ. ನಮಗೇನೆಂದರೆ ನಮ್ಮ ಕರ್ನಾಟಕದ ಪ್ರೈಡ್ನ ಉಳಿಸ್ಬೇಕು ಅನ್ನೋದು ಚಿಕ್ಕದಿಲ್ಲ ತಳಿಯು, ತುಂಬ ಇದಿದೆ. ಇಲ್ಲೇ ಡಾರ್ಪರ್ ಕುರಿ ಇದೆ ನಮ್ಮ ಹತ್ರ. ಓಕೆ, ಇದು ಏನು ಸ್ಪೆಷಲ್ ಸರ್? ಇದು ಡಾರ್ಪರ್ ಕುರಿ ಬಂದು ಮೂಲತಃ ಇದು ಸೌತ್ ಆಫ್ರಿಕಾದ ಬ್ರೀಡ್ ಇದು. ನಮ್ಮ ಹತ್ರ ನಾರಿ ಸುವರ್ಣಗೆ ಕ್ರಾಸ್ ಮಾಡಿಸಿದ್ವಿ. ಮತ್ತು F1 ಒರಿಜಿನಲ್ ಡಾರ್ಪರ್ಗಳು ಇದೆ ನಮ್ಮ ಹತ್ರ. F1, F2, F3, F4 ಮತ್ತು ಪ್ಯೂರ್ ಇಷ್ಟು ಡಾರ್ಪರ್ಸ್ ಇದೆ. ಸೊ ಇದರದ ವೈಶಿಷ್ಟ್ಯ ಏನಂದರೆ ಇದರಲ್ಲಿ ಫೀಡ್ ಕನ್ವರ್ಷನ್ ರೇಷಿಯೋ ಜಾಸ್ತಿ ಇದೆ. ನಿಮಗೆ ನಾರ್ಮಲ್ ಕುರಿಯಲ್ಲಿ ಹುಟ್ಟಕ್ಕಂಥ ಮರಿ 1 ರಿಂದ 1.25 kg 1.5 kg ಬರುತ್ತೆ. ಇದರಲ್ಲಿ ಹುಟ್ಟ ಮರಿ 5 kg ಬರುತ್ತೆ. ನೀವು ಚೆನ್ನಾಗಿ ಒಳ್ಳೆ ಮೇವು ಕೊಟ್ಟು ಚೆನ್ನಾಗಿ ಸಾಕಿದ್ರೆ ಒಂದು 6 ತಿಂಗಳೊಳಗಡೆ 30 kg ಬರ್ತವೆ. ಅಲ್ಟಿಮೇಟ್ಲಿ ಯಾವ ಕುರಿ ಆದ್ರೂ ಅದು ಮೀಟ್ ಪರ್ಪಸ್ಗೆ ಹೋಗೋದು. ಸೊ ರೈತರು ಇದನ್ನು ಸಾಕಿದ್ರೆ ಅವರ ನಾಟಿ ಕುರಿಗೆ ಇದು F1 F2 ತೊಗೊಂಡೋಗಿ ಕ್ರಾಸ್ ಮಾಡಿಸಿದ್ರೆ ಹುಡ್ತಕ್ಕಂಥ ಮರಿಗಳು ತೂಕ ಬರುತ್ತೆ. ಅವ್ರಿಗೂ ಒಂದು 10 ರೂಪಾಯಿ ಆದಾಯ ಚೆನ್ನಾಗಾಗುತ್ತೆ. ಆಮೇಲೆ ಇದರಲ್ಲೂ ನಾನು ಏನೀಗ ಬನ್ನೂರು ಕುರಿಲಿ ಹೇಳಿದೆ ಅದೇ ಥರ ಈ ಕುರಿಯಲ್ಲೂ ಮಾರ್ಬಲಿಂಗ್ ಇದೆ. ಮೀಟು ತುಂಬ ಉತ್ಕೃಷ್ಟವಾಗಿ ಬರುತ್ತೆ. ಸೊ ನಾವು ನಮ್ಮ ರೆಕಮೆಂಡೇಶನ್ನು ಈ ರೈತರು ಏನಿದ್ದಾರೆ ಅವರು F1 F2 ಅಥವಾ ಇದನ್ನು ತೊಗೊಂಡೋಗಿ ಟಗರಿಗೆ ಕ್ರಾಸ್ ಮಾಡಿಸಿದ್ರೆ ಅವ್ರಿಗೆ ತುಂಬ ಆದಾಯ ಹೆಚ್ಚುತ್ತೆ. ಅದೊಂದು ಮಾಡ್ಬೋದು. ಯಾಕಂದರೆ ಇದು ರೈತರು ಸಾಕೋದು ಅಲ್ಟಿಮೇಟ್ಲಿ ಎಲ್ಲರೂ ಒಂದು 4 ರೂಪಾಯಿ ಬರಲಿ ಅಂತ. ಸೊ ಇದು ಈ ಕುರಿಗಳೆಲ್ಲ ಒಂದು ದಿನಕ್ಕೆ 100 ಗ್ರಾಮ್ ಅಷ್ಟು ಜಾಸ್ತಿ ಆದರೆ ಈ ಕುರಿ ಬಂದು ಒಂದು ದಿನಕ್ಕೆ 250 ಗ್ರಾಮಿಂದ 300 ಗ್ರಾಮು, ಕೆಲವು ಬ್ರೀಡ್ ಚೆನ್ನಾಗಿದ್ರೆ 500 ಗ್ರಾಮ್ವರೆಗೂ ಜಾಸ್ತಿ ಆಗುತ್ತೆ. ನಮ್ಮ ಹತ್ರನೇ ಉದಾಹರಣೆ ಇದೆ. 6 ತಿಂಗಳಿಗೆ 60 kg ಆಗಿರೋ ಉದಾಹರಣೆ ಇದೆ ನಮ್ಮ ಹತ್ರ. ಅಂದರೆ 1-2 ಆ ಥರ ಆಗಿದೆ. ಆನ್ ಆನ್ ಆವ್ರೇಜ್ 6 ತಿಂಗಳಿಗೆ 30 kg ಅಂತೂ ಪಕ್ಕ ಆಗುತ್ತೆ. ಸೊ ನೀವು ಇದು ಆವ್ರೇಜ್ ಆಗಿ 600 ರೂಪಾಯಿ ನೀವು ಕುರಿ ಕೊಟ್ಟರು 30 kg ಅಂದರೆ 20-22 ರೂಪಾಯಿಗೆ 6 ತಿಂಗಳಿಗೆ ನೀವು ಕೊಡ್ಬೋದು. ಹಾಗಾಗಿ ನೀವು ಆದಾಯದ ಇದನ್ನ ಮೂಲನ ಜಾಸ್ತಿ ಮಾಡ್ಬೋದು. ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಸರ್ ನೀವು? ಸರ್ ನಮ್ದು 6 ವರ್ಷ ಆಗಿದೆ. 6 ವರ್ಷದಿಂದ ನಡೆಸ್ತಾ ಇದ್ದೀವಿ. ಬಂದು ನನಗೆ ಏನು ತಿಳುವಳಿಕೆ ಇದೆ, ಯಾವುದಾದ್ರೂ ಬೇವಿಂದ ಹಿಡಿದು ವ್ಯಾಕ್ಸಿನ್ ಹಾಕೋದ್ರಿಂದ ನನಗೇನು ತಿಳುವಳಿಕೆ ಇದೆ ಎಲ್ಲ ಗೈಡ್ ಮಾಡ್ತೀನಿ. ನಿಮ್ಮ ನಂಬರ್? ನಮ್ಮದು ಫಾರ್ಮ್ದು ನಂಬರ್ ಕೊಟ್ಟಿದ್ದೀವಿ. ತೊಗೊಂಡು ಯಾರು ಇಂಟ್ರೆಸ್ಟೆಡ್ ಇದ್ದರೆ ಅವ್ರಿಗೇನೇ ಇದು ಬೇಕಾದರೂ ಮಾಹಿತಿ ಬೇಕಾದರೂ ನಾನು ಭಾಳ ಸಂತೋಷದಿಂದ ಶೇರ್ ಮಾಡ್ತೀನಿ. ಆಮೇಲೆ ನನ್ನದು ಏಳು ಬೀಳು ಇದೆ, ಅದ್ರ ಬಗ್ಗೆನೂ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಆಗಿದ್ರೆ ಥ್ಯಾಂಕ್ ಯು, ಧನ್ಯವಾದಗಳು. ನ್ಯೂಸ್ ಕೆಫೆ ಅಂತ. ನನ್ನ ಹೆಸರು ಇಮ್ರಾನ್ ಖಾನ್ ಅಂತ. ನಂದು ಯೂಟ್ಯೂಬ್ ಚಾನಲ್ ಇದೆ, ನೇಚರ್ ಲವರ್ ಕರ್ನಾಟಕ ಅಂತ. ನಾನು ದಾವಣಗೆರೆ ಸೈಡಿಂದ ಬಂದೀನಿ. ನಮ್ಮ ಸೈಡಿನ ತಳಿ ಬ್ರೀಡ್ ಇವು. ಇದಕ್ಕೆ ಜವಾರಿ ಬ್ರೀಡ್ ಅಂತಾರೆ. ಎಸ್ಪೆಷಲಿ ಇವು ಟಗರ್ ಕಳಗಾಗಿ ಯೂಸ್ ಮಾಡೋ ಮರಿ. ಅಂದರೆ ನಾವು ಪ್ರಮೋಟ್ ಮಾಡಲ್ಲ, ಅಂದರೆ ಆ ನಮ್ಮ ಸೈಡಿನ ತಳಿ ಈ ಟೈಪ್ ಸಿಗ್ತಾವಂತ ಒಂದು. ಸರ್ ಇದು ಜವಾರಿ ಅಂತಾರೆ ಸರ್. ಓಕೆ, ಜವಾರಿ ಒಳಗೆ ಇವು ಎಲ್ಲ ಕುಸ್ತಿ ಫೈಟಿಂಗ್ ಪರ್ಪಸ್ ಯೂಸ್ ಮಾಡ್ತಾರೆ ಸರ್. ಅದಕ್ಕೆ ನಾವು ಪ್ರಮೋಟ್ ಮಾಡಲ್ಲ, ಅಂದರೆ ಆ ಬ್ರೀಡ್ ಯೂಸ್ ಆಗ್ತದೆ. ನಮ್ಮ ಸೈಡೆಲ್ಲ ಇವೇ ಜಾಸ್ತಿ ಕಳಗಾಗಿ ಎಲ್ಲ ಜಾಸ್ತಿ ನಡೆಯೋದು. ಹಂಗಾಗಿ ಇವೆಲ್ಲ ಅದೇ ಬ್ರೀಡ್ ಇವೆಲ್ಲ. ಓಕೆ, ಹಾಂ ಸರ್ ಇದು ಒಂದು 4 teeth ಮೇಲೆ ಇದೆ. ಇದು ಲೈವ್ ವೇಟ್ ಒಂದು 65 kg ಇದೆ ಸರ್. ಪ್ರೈಸ್ 55,000 ಬೀಳಿದೆ ಸರ್. 55,000 ಇದೆ. ಅಂದರೆ ಏನಪ್ಪ ಅಂದರೆ ಸ್ಪೋರ್ಟ್ಸ್ ಪರ್ಪಸ್ ಯೂಸ್ ಮಾಡ್ತಾರಲ್ಲ, ಇದು ಹೆಂಗೆ ಆಗ್ತದೆ ಅದ್ಮೇಲೆ ಇದ್ರ 10 ಲಕ್ಷ ಮಟನೂ ರೇಟ್ ಇದಾವೆ ಇದ್ರ. ಅಂದರೆ ಏನಪ್ಪ ನಮ್ಮ ಸೈಡ್ ಜಾಸ್ತಿ ಹರಿಯಾಣ, ದಾವಣಗೆರೆ, ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡ ಇವೆಲ್ಲ ಇದೇ ನಮ್ಮ ಸೈಡಿನ ತಳಿ ಇದೇ ಯೂಸ್ ಆಗೋದು. ಅದು ಬಿಟ್ಟರೆ ಮತ್ತೆ ಎಳಗ ಬರ್ತಾವೆ ವೈಟ್ ಗೇನಿಂಗ್ ಪರ್ಪಸ್, ಕೆಂಗೂರಿ ಬರ್ತಾವೆ ರೈಟ್, ಎಲ್ಲ ಏನಪ್ಪ ಫಾರ್ಮ್ ಪರ್ಪಸ್ ಐತೆ ಸರ್. ಇದು ನೋಡ್ರಿ ಸ್ಟ್ರೈಟ್ ಲೆಂತ್ ಇದೆ. ಇದು 70,000 ಬೀಳುತ್ತೆ ಸರ್. ಇದು 4 ಇದೆ. ಲೈವ್ ವೇಟ್ ಒಳಗೆ ಒಂದು 70 kg 75 kg ಇದೆ ಸರ್. ಓಕೆ,
ಸರ್ ಇದು ಏನಪ್ಪ ಅಂದರೆ ಈಗ ಎಸ್ಪೆಷಲಿ ಈಗ ಇವು ಏನಪ್ಪ ಅಂದರೆ ಸ್ವಲ್ಪ ಶೋಕಿಗೆ ಯೂಸ್ ಮಾಡ್ತಾರೆ ಸರ್. ಈಗ ಬಕ್ರಿ ಹಬ್ಬಗೆ ಹುಡುಗರು ಏನು ಮಾಡ್ತಾರೆ ಸ್ವಲ್ಪ ಇಂಥ ಸ್ವಲ್ಪ ರ್ಯಾಶ್ ಅಗ್ರೆಸಿವ್ ಇದು ಇಷ್ಟಪಡ್ತಾರಲ್ಲ, ಅದಕ್ಕೋಸ್ಕರ ಇದು ಸ್ವಲ್ಪ ನಮ್ಮ ಸೈಡೆಲ್ಲ ರೇಟ್ ಭಾಳ ಇದೆ ಸರ್. ಇದು ಬೇಕಾದ್ರೆ ನೀವು ನೋಡೋದಿದ್ರೆ ನಮ್ಮ ಚಾನಲ್ ಮೇಲೆ ನೋಡ್ಕೋಬೋದು. ನಾವು ಮಾರ್ಕೆಟಿಂದ ಎಕ್ಸ್ಪ್ಲೋರ್ ಮಾಡೋದು ನೇಚರ್ ಅವ್ರ ಕರ್ನಾಟಕ ಹೊಡೆದ್ರೆ ನಮ್ಮ ಚಾನಲ್ ಹೆಸರು ಬರ್ತದೆ. ಓಕೆ, ಇದು ಸರ್ ಇವೆಲ್ಲ ಅದೇ ಸರ್ ಜವಾರಿನೇ. ಜವಾರಿ ಅಂದರೆ ಏನಾದ್ರು ಕಿವಿ ಸಣ್ಣ ಇರೋದು ನೋಡಿ ಸರ್. ಈ ಟೈಪ್ ಜವಾರಿ ಕಿವಿ ಸಣ್ಣ ಇರ್ತಾವೆ. ಇದಕ್ಕೆ ಜವಾರಿ ಒಳಗೆ ಮಚ್ಚ ಮರಿ ಅಂತಾರೆ. ಮಚ್ಚ ಅಂತ ಇಲ್ಲಿ ಟ್ಯಾಚ್ ಇದೆಲ್ಲ, ಅದಕ್ಕೆ ಮಚ್ಚ ಮರಿ ಅಂತಾರೆ. ಇದನ್ನು ನಾಲ್ಕಲ್ಲಿ ಈಗ ಏನು ಟ್ರಾವೆಲ್ ಮಾಡಿ ಬಂದಲ್ಲ ಸರ್, ಹಂಗಾಗಿ ಸುಸ್ತಾಗಿ ಕುತ್ಕೊಂಡ ಸರ್. ಇದು ನಿಮಗೆ ಅಂದಲ್ಲ ಸರ್ ಎಳಗ ಅಂದಲ್ಲ ಸರ್, ಇದೆ ನೋಡಿ ಸರ್. ಇದು ಎಳಗ ಬ್ರೀಡ್ ಇದೆ. ಯಾಕೆ ಅದಕ್ಕೆ ನಾಲ್ಕಲ್ಲಿಂದ ಇತ್ತು ಓಕೆ, ಇದು ನಾಲ್ಕಲ್ಲಿದೆ ಸರ್. ಇದು ಓಕೆ, ಇದು ಒಂದು ಲೈವ್ ವೇಟ್ ಒಳಗೆ ಒಂದು 80-85 kg ಮಟ್ಟ ಇದೆ ಸರ್. ಇದನ್ನು ಒಳ್ಳೆ ರೇಟಿಗೆ ಕೇಳಾರ. ಆ್ಯಕ್ಚುಲಿ ನಮ್ಮ ಸೈಡೇ ಕೇಳಾರ. ಏನಪ್ಪ ಈ ಶೋಗೆ ನಾವು ನಮ್ಮ ಬೆಂಗಳೂರು ಶೀಪ್ ಆ್ಯಂಡ್ ಗೋಟ್ ಎಕ್ಸ್ಪೋ ಹಾಕ್ಬೇಕಂತ ನಾವು ದಾವಣಗೆರೆ ಸೈಡಿಂದ ಬಂದೀವಿ, ಹರಿಹರ ರಾಣಿಮಂದಿರಿಂದ ಬಂದೀವಿ. ಈ ಶೋಗೆ ಒಳ್ಳೆ ಆ ಟೈಪ್ ಆ ಕಡೆಯಿಂದ ಬ್ರೀಡ್ ತಂದು ಹಾಕಿ ಜನರಿಗೆ ಇಲ್ಲಿ ನಮಗೂ ಬೇರೆ ಬ್ರೀಡ್ ನೋಡೋಕ್ಕೆ ಸಿಕ್ತು. ನಮ್ಮ ತಳಿನೂ ಬೇರೆ ನೋಡಲಿ ಅಂತ ನಮ್ಮ ಒಟ್ಟು ಏನಪ್ಪ ನಮ್ಮ ಕರ್ನಾಟಕ ಬ್ರೀಡ್ ಎಲ್ಲ ಮುಂದೆ ಬರಲಿ ಅಂತ ನಮ್ಮ ಕರ್ನಾಟಕ ಬ್ರೀಡ್ ಸರ್. ನಮ್ಮ ನಂಬರ್ ಬೇಕಾದರೆ 8105434427 ಇಮ್ರಾನ್ ಖಾನ್ ಅಂತ. ಬೇಕಾದ್ರೆ ನೀವು ನಮ್ಮ ಸೈಡ್ ಹರಿಹರ ದಾವಣಗೆರೆ ಓಕೆ ಹೊನ್ನಳ್ಳಿ ಹಾವೇರಿ ಈ ಸೈಡ್ ಬಂದರೆ ಈ ಸೈಡ್ ಮರಿ ಸಿಗ್ತಾವೆ. ಇದು ಮರಿನೂ ತಂದಿನಿ ಸರ್, 21 ಮರಿ ನನ್ನ ಕಡೆ ಆಲ್ರೆಡಿ ಇದಾವೆ. ಇದೆ ಇವು ಸಾಕು ಈ ಟೈಪ್ ಆಗ್ತಾವಂತ 10,000ರಿಂದ 16,000 ಮಟ್ಟ ಮರಿ ಇದಾವೆ ಹೈಟ್ ಲೆಂತ್ ಒಳಗೆ. ಆ ಮರಿನೂ ಅವೈಲೇಬಲ್ ಇದೆ ಸರ್. ಈಗ ಬ್ರೀಡ್ ತೋರ್ಸೋದಿಲ್ಲ ಸರ್. ಇದು ನೋಡಿರಿ, ಇದರೊಳಗೆ ಏನಪ್ಪ ಅಂದರೆ ಸಣ್ಣ ಸೈಜು, ಮೀಡಿಯಮ್ ಸೈಜ್, ದೊಡ್ಡ ಸೈಜ್ ಸಿಗ್ತಾವೆ. ಇದು ಸಣ್ಣ ಸೈಜ್ ಸರ್. ಇದು ಇಂಥ ಮರಿ ಬೇಕಂದರೆ ಒಂದು ನಿಮಗೆ ಒಂದು 8-8.5 ಮಟ್ಟ ಸಿಗ್ತಾವೆ ಸರ್. ಇದನ್ನು ಜಾತಿ ಮರಿನೇ. ಇದಕ್ಕೆ ಬಲ್ಲ ನೀಲ್ ಅಂತಾರೆ ಅದಕ್ಕೆ. ಓಕೆ, ಜಾತಿ ಮರಿನೇ. ಇದನ್ನು ಬಿಳ್ಕಾಲಿದೆ, ಚೆನ್ನಾಗಿದೆ. ಇದರೊಳಗೆ ದೊಡ್ಡ ಸೈಜ್ ಮರಿ ಬೇಕಪ್ಪ ಅಂದರೆ ಇಲ್ಲೇ ಸರ್. ಇದು 10,000, 11,000, 12,000 ಮಟ್ಟ ಬೀಳ್ತಾವೆ. ಇವೆಲ್ಲ ಜಾತಿ ಮರಿ. ಇವು ಡಿಪೆಂಡಿಂಗ್ ಅದೇ ಅಂದಲ್ಲಿ ನಿಮಗೆಲ್ಲ ಕುಸ್ತಿ ಪರ್ಪಸ್ ಯೂಸ್ ಆಗ್ತಾವಂತ. ಇವೆಲ್ಲ ಅವೇ ಬಿಡು. ನಿಮಗೆ ನಾರ್ಮಲ್ ಫಾರ್ಮಿಗೆ ಬೇಕಂದರೆ ಈ ಟೈಪ್ ಯೂಸ್ ಮಾಡ್ಬೋದು ಸರ್. ಈ ಮರಿ ಯೂಸ್ ಮಾಡ್ಬೋದು ನೋಡಿ ಸರ್. ಇವೆಲ್ಲ 7,000, 8,000 ರೂಪಾಯಿ ಬೀಳ್ತಾವೆ. ಎಲ್ಲ ಫಾರ್ಮಿಗೆ ಯೂಸ್ ಮಾಡ್ಬೋದು. ಎಳಗ ಮರಿ ಅಂದಲ್ಲ, ಇವೆಲ್ಲ 7,000ರಿಂದ 8,000 ಮತ್ತೆ ಸಿಗ್ತಾವೆ ನಿಮಗೆ. ಅದರೊಳಗೆ ಹೈಟ್ ಲೆಂತ್ ಬೇಕಂದರೆ 9,000 ಮಟ್ಟ ಸಿಗ್ತಾವೆ. ಈ ಟೈಪ್ ಮರಿ ಬೇಕಾದ್ರೆ ನಮ್ಮದು ಮಾರ್ಕೆಟ್ ಇದೆಲ್ಲ, ಮಾರ್ಕೆಟಿಗೆ ಬಂದರೆ ನಾವು ಬೇಕಾದ್ರೆ ಕೊಡಿಸ್ತೀನಿ. ಮಾರ್ಕೆಟಿಗೆ ಬಂದರೆ ಯಾರು ಕಾಲ್ ಮಾಡೋಕ್ಕಿಂತ ಒಂದ್ಸಲಿ ಕಾಲ್ ಮಾಡಿ ಬೇಕಾದರೆ ನೀವು ನಮ್ಮ ಮಾರ್ಕೆಟ್ ಲೊಕೇಶನ್ ಕಳಿಸ್ತೀನಿ. ಬೇಕಾದರೆ ಆ ಮಾರ್ಕೆಟಿಗೆ ಬರ್ರಿ, ನಿಮಗೆ ಎಷ್ಟು ಬೇಕಾದ್ರೆ ಒಳ್ಳೆ ಇಂಥ ಹೈಟ್ ಲೆಂತ್ ಒಳ್ಳೆ ಕ್ವಾಲಿಟಿ ಬೇಕಾದ್ರೆ ಮರಿ ಕೊಡಿಸ್ತೀನಿ ನಿಮಗೆ. ಬನ್ನೂರ್ದು ಮೊನ್ನೆ 1,48,000 ಇದೆ. ವೈಟ್ ಫೇಸ್ ಇತ್ತು. ಇದು ವೈಟ್ ಫೇಸ್. ಹೌದಾ? ಅದೇನು ಉಲ್ಲಾಸ್. ನಮ್ಮದು ಕೆಂಗೇರಿ ಹತ್ರ, ಬೆಂಗಳೂರು ಕೆಂಗೇರಿ. ನಾವು ಬಂಡೂರು ಕುರಿ ಬ್ರೀಡಿಂಗ್ ಮಾಡ್ತಾಯಿದ್ವಿ. ಇದು ಕೊಲೆ, ಇದು ಮೇಲು 7 ಮಂತ್ಸು. ಸಣ್ಣ ಮರಿಗಳಿದೆ, ಇವೆಲ್ಲ 3 ಮಂತ್ಸು, 3.5 ಮಂತ್ಸು. ಇದು ಮೇಲು 1 ಇಯರ್ ಆಗಿದೆ. ಇದೊಂದು ಫೀಮೇಲ್ 7 ಮಂತ್ಸ್. ಓಕೆ, ತಿಂಗಳು ಮರಿ 25,000ರಿಂದ ಸ್ಟಾರ್ಟ್ ಆಗುತ್ತೆ. ಇದು 7 ತಿಂಗಳು ಮರಿ 1 ಲಕ್ಷ ಹೇಳ್ತಾ ಇದ್ವಿ. ಎಷ್ಟು? 1 ಲಕ್ಷ ಹೇಳ್ತಾ ಇದ್ವಿ. ಬ್ರೀಡ್ ಮರಿ, ಕ್ವಾಲಿಟಿ ಮರಿ, ಬಂಡೋರ್ ಅಂದರೆ ಇದೆ ಪ್ಯೂರು. ಪ್ಯೂರ್ಗೆ ಈ ಥರ ಬುಡ ಬರುತ್ತೆ, ಎದೆ ಬೂಜ ಅಗಲ ಬರುತ್ತೆ, ಆಮೇಲೆ ಹೈಟ್ ಬರಲ್ಲ ಜಾಸ್ತಿ, ನಿಂತು ಬರುತ್ತೆ. ಇವಾಗ ಏನಾಗ್ತಿದೆ ಅಂದರೆ ಬನ್ನೂರು ಕ್ರಾಸ್ ಎಲ್ಲ ಬಂಡೂರು ಅಂತ ಮಾರ್ತಾ ಇದ್ದಾರೆ. ಅದಕ್ಕೆ ಶೋಕೇಸ್ಗೋಸ್ಕರ ತಂದಿರೋ ಅಷ್ಟೇ. ಓಕೆ, ಏನು ಬಂಡೂರು ಅಂತ ಏನು ಪ್ಯೂರಿಟಿ ಇದೆ ಅದು ತೋರ್ಸೋಕ್ಕಂತ ತಂದಿರೋ. ಬನ್ನೂರು ಬೇರೆ ಬೇರೆ ತಾನೆ? ಬಂಡೂರು ಬೇರೆ ಇದೆ. ಇದೆಲ್ಲ ಪ್ಯೂರ್ ಒರಿಜಿನಲ್ ಬಂಡೂರು. ಇದು 1 ಲಕ್ಷನಾ? 1 ಲಕ್ಷ ಹೇಳ್ತಾ ಇದ್ದೀವಿ ಸರ್. ಎಷ್ಟು ಕೆ ಜಿ ಬರುತ್ತೆ ಇದು ಸರ್? ಇದು ಕಟಾಗಿ ಹೋಗಲ್ಲ, ಬ್ರೀಡಿಂಗ್ ಪರ್ಪಸ್ ಅಷ್ಟೇ. ಬ್ರೀಡಿಂಗ್ ಪರ್ಪಸ್ ಅಷ್ಟೇ. ಓಕೆ, ಕಟಾಗಿ ಹೋಗ್ಬಾರ್ದು ಅಂತ ಫೀಮೇಲ್ಸ್ಗೆಲ್ಲ ಕಿವಿ ಕಟ್ ಮಾಡಿಬಿಡ್ತೀವಿ. ಆಮೇಲೆ ಒಂದು ನೆಲ್ಪಟ್ ಅಂತ ಹೊಡಿಯೋದು, ನೆಲ್ಪಟ್ ಅಂತ ಅಂತಾರೆ, ಹಾರ್ಟ್ ಅಟ್ಯಾಕ್ ಅಂತ. ಅದು ಬರಬಾರ್ದು ಅಂತ ಒಂದು. ಆಮೇಲೆ ಬ್ರೀಡಿಂಗ್ ಇದು ಒರಿಜಿನಾಲಿಟಿ ಇರೋದೇ ಕಮ್ಮಿ, ಅದಕ್ಕೆ ಬ್ರೀಡಿಂಗ್ ಉಳ್ಕೊಳ್ಳಿ ಅಂತ ಕಿವಿ ಕಟ್ ಮಾಡ್ಬಿಡ್ತೀವಿ ಫೀಮೇಲ್ಸ್ಗೆ. ಮೇಲ್ಗೆ ಬಿತ್ತನೆ ಮರಿಗೂ ಮಾತ್ರ ಕಟ್ ಮಾಡ್ತೀವಿ. ಅದು ಕಟ್ ಮಾಡಿರೋ ತೋರಿಸಿ. ಏನಿಲ್ಲ, ಕಟಾಗಿ ಹೋಗಲ್ಲ. ಕೇರಿಗೆ ಬಂದು ಕಾಲ್ ಮಾಡಿದ್ರೆ ಬೇಕಾದ್ರೆ ಅಡ್ರೆಸ್ ಲೊಕೇಶನ್ ಕಳಿಸ್ತೀವಿ. ಓಕೆ, ಎಲ್ಲಿರೋದು? ಸೋಮಪುರ ಅಂತ. ಸೋಮಪುರ ಪಕ್ಕ ಬಿಡಿಯಲ್ಲಿ ಔಟ್. ಓಕೆ, ಅಲ್ಲಿ 7795254631.
After even I want to. We don't reach there. Which is this? Yeah, I want this one. वो हीरो ये जे ये कोटा है, कोटा। इसका बकरा है वीडियो चुपके उठाया जाए पैसा देने के लिए देखने के लिए वीडियो है लेने यह है सिरोही में 6 दांत में है बच्चा 42 हाइट है यह कोटा ब्रीड 6 दांत क्या स्पेशल है? ये बहुत अग्रेसिव है बहुत शो का लेती है बच्चा 6 दांत में कोटा, हाँ। मेवाती क्या स्पेशल है? इसका स्पेशली वाइट गेन है भाई वाइट, ओके। मालवा हाँ, उसका स्पेशल? इसका स्पेशल 6 दांत हाँ। प्राइस? पर्सनली रहेगा ओके। इसका सेल ये नंबर ಇವ ಬಂಡೂರ ಇದು ಡಾರ್ಕ್ ಪರ್ಪಲ್ ಅಂತಲ್ಲ ನಮ್ಮಲ್ಲಿ ಮೇಜರ್ ಆಗಿ ನಾರಿ ಸುವರ್ಣ, ಡಾರ್ಪರ್, ಡೆಕ್ಕನಿ, ಅಮೀನ್ಗಡ, ಪ್ಯೂರ್ ಎಳಗಾಗಳು, ಬಂಡೂರು ಎಲ್ಲ ವೆರೈಟಿ ಆಫ್ ಫುಡ್ನ ನಾವು ಎಕ್ಸ್ಪ್ಲೋಷರ್ ಮಾಡಬೇಕಂತ ಎಕ್ಸ್ಪೋ ಬಂದಿದ್ದೀವಿ. ಏನು ಸ್ಪೆಷಲ್ ಇದ್ರದ್ದು? ಇದು ಬಳ್ಳಾರಿ ಮತ್ತು ದಾವಣಗೆರೆ ಭಾಗದಲ್ಲಿ ಫೈಟಿಂಗ್ ಪರ್ಪಸ್ಗೆ ಅಂತ ಯೂಸ್ ಮಾಡ್ತಾರೆ. ಹಾಂ, ಸೊ ಇದು ಫೈಟರ್. ಓಕೆ. ಸೊ ಅದು ನಿಮಗೆ ಅಮೀನ್ಗಡ ಎಳಗ ಬರುತ್ತೆ. ಹಾಂ ಮೇಡಮ್. ಮತ್ತು ಅದು ನಾರಿ ಸುವರ್ಣ ಅಂತ, ಅದರಲ್ಲಿ ಕ್ರಾಸ್ ಆದಾಗ ಹುಟ್ಟುವಂಥ ಮರಿಗಳು 2-3 ಮರಿಗಳು. ಸೊ ಅದು ನಮ್ಮ ಫಾರ್ಮ್ ಬ್ರೀಡರ್ ಅದು. ಅದೆಲ್ಲ ನಮಗೆ ಬಂಡೂರು. ಮತ್ತು ಅದು 2 ಜನರೇಷನ್ ಡಾರ್ಪರ್. ಇದೆಲ್ಲ ಅಮೀನ್ಗಡ ನಿಮ್ಮ ಶೀಪ್ ಆ್ಯಂಡ್ ಗೋಲ್ಡ್ ಫಾರ್ಮು ಸಿಂಪಾಡಿಪುರ ಅಲ್ಲಿ ಲೊಕೇಟೆಡ್ ಆಗಿದೆ. ಅದು ದೊಡ್ಡಬಳ್ಳಾಪುರ ತಾಲೂಕು ಬರುತ್ತೆ. ನಿಮಗೆ ನಮ್ಮಲ್ಲಿ 400+ ಶೀಪ್ಸ್ ಇದೆ. ಓಕೆ. ಯಾವುದು ನಿಮ್ಮ ಸರ್ ಮೇಜರ್ ಆಗಿ ಅಮೀನ್ಗಡ ಎಳಗ, ನಾರಿ ಸುವರ್ಣ, ಡಾರ್ಪರ್, ಬಂಡೂರು ಎಲ್ಲ ಮರಿಗಳು ಸಿಗುತ್ತೆ. ನಿಮಗೆ ವ್ಯಾಕ್ಸಿನೇಟೆಡ್ ಮರಿಗಳು 4.5 5 ತಿಂಗಳು ಮರಿಗಳು ಸಿಗುತ್ತೆ. ಒಂದು HS ಶೀಪ್ ಅಂಡ್ ಗೋಲ್ಡ್ ಫಾರ್ಮ್ ಅಂತ ತುಮಕೂರಲ್ಲಿರೋದು. ಓಕೆ. ಎಕ್ಸೋಟಿಕ್ ಐತೆ, ಕರ್ನಾಟಕ ನಾಟಿ ಐತೆ, ಜವಾರಿ, ಸಿನ್ನೂರು, ಮೀನ್ಗಡ, ಎಳಗ. ಇದು ಯಾವುದು? ಇದು ಬಂದು ಜವಾರಿ ಫೈಟ್ರ್. ಇದು 2 ವರ್ಷದ ಬರೀ ಇದು. ಓಕೆ. ಏನು ಸ್ಪೆಷಲ್ ಸರ್ ಇದು? ಸರ್ ಇದು ಫೈಟಿಂಗ್. ಹಾಂ, ಫೈಟರ್ ಓಕೆ. ಪ್ಲಸ್ ಮೀಟ್ ಪರ್ಪಸ್ ಎರಡೂ ಹಾಂ. ಆಗುತ್ತೆ. ಇದು ವಿಲಾಯ್ತಿ ಸರ್ ಇದು ವಿಲೈತಿ ಸುಂದರ. ಯಾವ ವೆರೈಟಿ? ಇದು ವಿಲೈತಿ. ಹಾಂ. ಇದು ಏನು ಸ್ಪೆಷಲ್ಲು? ಯಾವುದು? ಇದು ಶೋಕಿನ್ ಸರ್. ಇದು ವೇಟ್ ಗೇನ್ ಚೆನ್ನಾಗಿ ಕಾಣುತ್ತೆ. ಹಾಂ.
ಎಷ್ಟು ಕೆ ಜಿ ಇದೆ ಸರ್ ಇದು? ಎಷ್ಟು ಕೆ ಜಿ ಇದೆ? ಈಗ ಲೈವ್ ಇದು 40 ಇದೆ ಪ್ರೈಸ್? ಸರ್ ಇದು ಇನ್ನೂ ಮರಿ ಓಕೆ. ಎರಡಲ್ಲಿ ಜಸ್ಟ್ ಹಾಂ. ಇನ್ನೂ ಜಸ್ಟ್ ಇನ್ನೂ 2 ಹಲ್ಲು ಹಾಕಿಲ್ಲ ಇದು. ಹಾಂ. ಇದು ಆಸ್ಟ್ರೇಲಿಯನ್ ಮೆರಿನೋ ಅಂತ ಹೇಳ್ಬಿಟ್ಟು. ಇದು ಸರ್ ಆಸ್ಟ್ರೇಲಿಯನ್ ಮರಿನೋ ಆಸ್ಟ್ರೇಲಿಯನಾ? ಏನಿದು ಸ್ಪೆಷಲ್ಲು? ಫುಲ್ ಪರ್ಪಸ್. ಹಾಂ. ಇದು ಎಷ್ಟಿದೆ ಸರ್ ವೆಯ್ಟು? ಇದು ಆಲ್ಮೋಸ್ಟ್ 80 ಇದೆ. ಎಷ್ಟು ದಿವಸಕ್ಕೆ 80 ಕೆ ಜಿ ಬರುತ್ತೆ? ಎಷ್ಟು ದಿವಸಕ್ಕೆ 80 ಕೆ ಜಿ ಬರುತ್ತೆ? 2 ಹಲ್ಲು ಮರಿ ಅದು. ಇದು 9 ತಿಂಗಳು ಆಯ್ತು. ಇದು ಸರ್? ಇದು ಕಾಶ್ಮೀರಿ ಹ್ಯಾಂಡ್ಸಮ್ ಕಾಶ್ಮೀರಿ ಅಂತೀವಿ ಅದು. ಯೂನಿಕಾರ್ನ್. ಏನು ಅದು ಲುಕ್ ಲುಕ್? ಪ್ಲೇಫುಲ್ ಬಾಯ್. ಕೋಡು ಎಲ್ಲ ಡಿಫ್ರೆಂಟ್ ಇದೆಯಲ್ಲ ಅದು? ಸ್ಪೋರ್ಟ್ಸಲ್ಲೂ ಬರುತ್ತೆ, ಚೆನ್ನಾಗಿರುತ್ತೆ. ಹೀರೋಯಿನ್ ಥರ ಇದೆ. ನಮ್ಮ ಕರ್ನಾಟಕ ಫೇಮಸ್ ಬನ್ನೂರು ಅದು. ಬನ್ನೂರು. ಓಕೆ. ಇದು ಸರ್? ಬನ್ನೂರು ಅದು. ಸ್ಪೆಷಾಲಿಟಿ ಇನ್ ಮೀಟ್. ತುಮಕೂರು HS ಶೀಪ್ ಆ್ಯಂಡ್ ಗುಡ್ ಫಾರ್ಮ್ ಅಂತ ಹೇಳ್ಬಿಟ್ಟು ರಿಂಗ್ ರೋಡ್ ಪಕ್ಕನೇ ಉಪ್ಪರಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ಏರಿಯಾ ಐತೆ, ಅದರಲ್ಲೇ ಐತೆ. ಓಕೆ. ನಿಮ್ಮ ನಂಬರ್? 96 ಹಾಂ. 96320 87986. ಓಕೆ. ಎಂತದ್ರು ಯಾವ ಫಸ್ಟ್ ಬಾಕ್ಸಲ್ಲಿ ಇರೋವಲ್ಲ 18 ಕುರಿ ಮಾರ್ಬಿಟ್ಟಿದ್ದೀನಿ. ಇದೆ ಜಾರ್ಪರ್ ಇಲ್ಲ ಸರ್. ಎಳಗ ನಾಟಿ ಟಗರು ಕುರಿ. ಮಾಕ್ಲಿ ಗ್ರಾಮ, ಚನ್ನಮಣ್ಣ ತಾಲೂಕು, ರಾಮನಗರ ಡಿಸ್ಟಿಕ್. ರಾಮನಗರಿಂದ ಒಂದು 12 ಕಿಲೋಮೀಟರ್ಸ್ ಆಗುತ್ತೆ ಸರ್ ಒಳಗಡೆ. ಓಕೆ. ಇದೆಲ್ಲ ಪೂರ್ತಿ ಅಮೀನ್ಗಢ ಎಳಗ ಸರ್. ಇದೆಲ್ಲ ಬಕ್ರೀದ್ ಬದ್ಕೊಡ್ತಿ ಅಂತ ಸ್ಪೆಸಿಫಿಕ್ ಆಗಿ ಸಾಕೋದು. ಓಕೆ. ಇದು ನಮ್ಮ ಹತ್ರ 80+ ಮರಿಗಳಿದಾವೆ. ಹಾಂ. ಓಕೆ. ನಮ್ಮ ಹತ್ರ ಕೆಂಗೂರಿ, ಓತ, ನಾಟಿ ಓತ ಎಲ್ಲ ಇದೆ. ಅದೇನಿದ್ರು ಮಟನ್ ಪರ್ಪಸ್ಸಿಗೆ, ಓಕೆ. ಇದು ಏನಿದ್ರು ಬಕ್ರೀದ್ ಪರ್ಪಸ್ಸಿಗೆ ಸರ್. ಓಕೆ. ಇದೆಲ್ಲ ಸಪ್ರೇಟ್ ಆಗಿ ಸಾಕ್ತೀವಿ. ನಮ್ಮ ಹತ್ರ 200 ಇದೆ ಸರ್. ಓಕೆ. ಇದು 80+ ಇದೆ ಸರ್. ಹಾಂ. 82 ಇದೆ. ಹಾಂ. ಇದು ಬಕ್ರೀದಿಗೆ ಸ್ಪೆಸಿಫಿಕ್ ಆಗಿ ಬಕ್ರಿಗೆ ಸಾಕೋದು. ಹಾಂ. ಮತ್ತೆ ನಾವು ಮಟನ್ ಪರ್ಪಸ್ಸಿಗೂ ಮಾಡ್ತೀವಿ. ಓಕೆ. ಸರ್ ನಮಸ್ಕಾರ ಆಡಿಯನ್ಸ್ಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ಸರ್ ಇದು ನಮ್ದು ಬಂದ್ಬಿಟ್ಟು FH ಕ್ಯಾಟಲ್ ಫೀಡ್ಸ್ ಅಂತ. ಇದು ನಮ್ದು ಡೀಲರ್ಶಿಪ್ ಬಂದ್ಬಿಟ್ಟು AS ಆಗ್ರೋ ಫೀಡ್ಸ್ ಪುಣೆಯಿಂದ ಇರುತ್ತೆ. ಇದರಲ್ಲಿ AS ಆಗ್ರೋ ಫೀಡ್ಸ್ ಅಲ್ಲಿ ಇದು ಸ್ಪೆಷಲಿಸ್ಟ್ ಸರ್. ಇದು ವೇಟ್ ಗೇನರ್ ಅಂತ ಕಂಪನಿ. ಇದರಲ್ಲಿ ಏನು ಆಫರ್ ಕೊಡ್ತಾ ಇದೆ, ಗ್ಯಾರಂಟಿ ಕೊಡ್ತಾ ಇದ್ದಾರೆ ಏನಂದರೆ 5 to 7 kg 100% ವೇಟ್ ಗೇನ್. ಇದರಲ್ಲಿ 14 ಟೈಪ್ಸ್ ಆಫ್ ಸೀಡ್ಸ್ ಇರುತ್ತೆ ನಿಮಗೆ. ಓಕೆ. 14 ಟೈಪ್ಸ್ ಆಫ್ ಸೀಡ್ಸ್. ಸೋಯಾಬೀನ್ ಇರಲಿ, ಸನ್ಫ್ಲವರ್ ಸೀಡ್ಸ್ ಇರಲಿ, ಗೋಧಿ ಇರಲಿ, ಚೆನ್ನ ಇರಲಿ, ಮಕ್ಕ ಇರಲಿ, ಎಲ್ಲ ಇದರಲ್ಲಿ ಇರುತ್ತೆ. ಪ್ಲಸ್ ಅದರಲ್ಲಿ ಆ್ಯಡಪ್ ನಮ್ಮದು ವೇಟ್ ಬೂಸ್ಟರು ಇರುತ್ತೆ. ಅದರಲ್ಲೇ ಆ್ಯಡಪ್ ಇರುತ್ತೆ. ಇಲ್ಲ ನಿಮಗೆ ಸಪ್ರೇಟ್ ವೇಟ್ ಬೂಸ್ಟರ್ ಬೇಕಂದರೆ ನಿಮಗೆ ವೇಟ್ ಬೂಸ್ಟರು ಸಿಗುತ್ತೆ. 1000 ರೂಪಾಯಿ kg ಆಗುತ್ತೆ ಸರ್ ವೇಟ್ ಬೂಸ್ಟರು. ಇದು ಬಂದುಬಿಟ್ಟು ಫೀಡ್ ಸರ್. ಇದು ಬಂದುಬಿಟ್ಟು ನಿಮಗೆ 58 rupees per kg ಬೀಳುತ್ತೆ ಸರ್. ಮೇಕೆ ಮತ್ತು ಹಸುಗೆ ಎಲ್ಲರಿಗೂ ಆಗ್ಬೋದು ಸರ್. ಇದರಲ್ಲಿ ಒಂದು ಅಪ್ಡೇಟ್ ಏನಂದರೆ ಕುರಿಗೆ ಬೇಕಂದರೆ 1 ಸ್ಕೂಪ್ ಆಗ್ಬೇಕು ಸರ್. ಅದರಲ್ಲೇ 1 ಸ್ಕೂಪ್ ಇರುತ್ತೆ. ಅದು 15 ಗ್ರಾಮ್ದು ಸ್ಕೂಪ್ ಬರುತ್ತೆ. 1 ಸ್ಕೂಪ್ ಪರ್ ಡೇ. ಹಸುಗೆ ಬೇಕಂದ್ರೆ ನಿಮಗೆ 3 ಸ್ಕೂಪ್ಸ್ ಆಗ್ಬೇಕು ಸರ್ ಇದು ಹಸುಗೆ. ಇದು ಬಂದ್ಬಿಟ್ಟು ಗೋಡಾಜೀರಾ ಅಂತ ಸರ್. ಇದು ಗೋಲಾಜೀರಾ ನಾರ್ತಲ್ಲಿ ಹೇಳ್ತೀವಿ, ಬ್ಯಾಂಗ್ಳೂರಲ್ಲಿ ನಾವು ಗೋಡಾಜೀರಾ ಅಂತೀವಿ ಸರ್. ಇದು ಬಂದ್ಬಿಟ್ಟು ನಿಮಗೆ ನಮ್ಮ ಕುರಿಗೆ ನಮ್ಗೆ ತೋರಿಸ್ತೀವಿ. ನಮಗೆ ಅದರಲ್ಲಿ ಹೇರ್ ಶೈನಿಂಗ್ ಇರಲಿ, ಸ್ಕಿನ್ ಶೈನಿಂಗ್ ಇರಲಿ, ಸ್ಕಿನ್ ಡಿಸೀಸ್ ಇರಲಿ, ಎಲ್ಲ ಏನಿರಲ್ಲ ಸರ್. ನಿಮಗೆ ಸ್ಕಿನ್ ಶೈನಿಂಗ್ ಅಲ್ಲಿ ಬಂದ್ಬಿಡುತ್ತೆ, ಡಿಸೀಸ್ ಏನಿರಲ್ಲ, ಹೊಟ್ಟೆ ಕ್ಲಿಯರ್ ಆಗಿರುತ್ತೆ ಸರ್. ಸರಿ ಹಾಕ್ಬೇಕದು ಸರ್. ಇದು ಒಂದು ನೀವು ಏನು ಫೀಡ್ ಕೊಟ್ಟರು ಒಂದು 50 to 60 grams ಆಗ್ಬೋದು ಸರ್. ಯಾವ್ದು ಕುರಿ ಆಗಲಿ ಅವ್ರಿಗೆ ಆಗ್ಬೋದು ಸರ್.
ಆಮೇಲೆ ರೆಗ್ಯುಲರ್ ಫೀಡ್ ಸರ್, ಡ್ರೈ ಫೀಡರಲ್ಲಿ ತೊಗರಿ ಒಟ್ಟು ಐತೆ ಸರ್, ಎಷ್ಟು ಬೇಕಾದ್ರೆ ಕ್ವಾಂಟಿಟಿ ಸಿಕ್ಬಿಡುತ್ತೆ ಸರ್. ಎಷ್ಟಿದೆ ಈಗ ಸರ್ ಇವಾಗ ಅದು 40 ರೂಪಾಯಿ ರಿಟೇಲಲ್ಲಿ ಹೋಗ್ತಾ ಇದೆ ಸರ್. ಅದು ನಿಮಗೆ ಬೇಕಾದರೆ ಹೋಲ್ಸೇಲ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ನಾವು ಫೋನಲ್ಲಿ ಮಾತಾಡ್ತೀವಿ ಸರ್. ಆಮೇಲೆ ಸ್ಪೆಷಲ್ ಅಪ್ಡೇಟ್ ಇದರಲ್ಲಿ ಏನಂದರೆ ಇದು ಬಂದುಬಿಟ್ಟು ಹಿಮಾಲಯನ್ ಪಿಂಕ್ ಸಾಲ್ಟ್ ಸರ್. ಇದು ಬಂದ್ಬಿಟ್ಟು ಹಿಮಾಲಯನ್ ಪಿಂಕ್ ಸಾಲ್ಟ್. ಇದು ನಿಮಗೆ ಮಿನರಲ್ಸ್ ವಿಟಮಿನ್ಸ್ ಎಲ್ಲ ನಿಮಗೆ ಸಿಗ್ಬಿಡುತ್ತೆ. ಇದು ಮನುಷ್ಯರಿಗೂ ಒಳ್ಳೇದು, ಇದ್ರಿಗೂ ಒಳ್ಳೇದು. ಹೆಂಗೆ ಇದು ಮಾಡೋದು ಸರ್? ಇದು ನೀವು ಏನು ಮಾಡಿ, ಒಂದು ಕಂಬಿ ಬರುತ್ತೆ, ಕಂಬಿ ಕಟ್ಬಿಟ್ರೆ ಅವ್ರು ಏನು ಮಾಡ್ತಾರೆ, ಅದಕ್ಕೆ ಲಿಕ್ ಮಾಡಿ ಅದರಲ್ಲೇ ಇದಾಗ್ಬಿಡುತ್ತೆ ಸರ್. ಅದು ಇದು ಬಂದ್ಬಿಟ್ಟು ಬ್ಲ್ಯಾಕ್ ಸಾಲ್ಟ್ ಸರ್. ನಾವು ಮನೆಯಲ್ಲಿ ತಿಂತೀವಿ ಬ್ಲ್ಯಾಕ್ ಸಾಲ್ಟ್, ಇದೆ ಅವ್ರಿಗೂ ಬ್ಲ್ಯಾಕ್ ಸಾಲ್ಟ್ ಬರುತ್ತೆ ಸರ್. ಒರಿಜಿನಲ್ ರಾಕ್ ಸಿಗ್ಬಿಡುತ್ತೆ ನಿಮಗೆ. ಆರ್ಡರ್ ಮಾಡಿ 2 days ಬ್ಯಾಕ್ ಆರ್ಡರ್ ಮಾಡಿ ಯಾವ ಜೊತೆ ಇಲ್ಲ, ನೀವು ಬರೀ ಹ್ಯಾಂಗ್ ಮಾಡಿಬಿಡಿ. ಅವ್ರಿಗೆ ಯಾವಾಗ ಅವ್ರಿಗೆ ಅನ್ಸುತ್ತೆ ಅವ್ರು ಹೋಗಿ ಲಿಕ್ ಮಾಡಿ ಅವ್ರಿಗೆ ಎಲ್ಲ ವಿಟಮಿನ್ಸ್ ಎಲ್ಲ ಸಿಗ್ಬಿಡುತ್ತೆ. ಡೈಜೆಷನ್ ಪ್ರಾಬ್ಲಮ್ ಅದೇ ಇದು ಲಿಕ್ ಮಾಡುತ್ತೆ, ಮಿನರಲ್ಸ್ ಪ್ರಾಬ್ಲಮ್ ಅಂದರೆ ಪಿಂಕ್ ಸಾಲ್ಟ್ ಲಿಕ್ ಮಾಡುತ್ತೆ ಸರ್. ಇದು ಪಿಂಕ್ ಸಾಲ್ಟ್ ಬಂದ್ಬಿಟ್ಟು 80 rupees per kg ಬೀಳುತ್ತೆ ಸರ್. ಆಮೇಲೆ ಬ್ಲ್ಯಾಕ್ ಸಾಲ್ಟ್ ಬಂದ್ಬಿಟ್ಟು 50 rupees kg ಬೀಳುತ್ತೆ ಸರ್. ಇದು ನೀವು ಹೆಂಗು ಚಿಕ್ಕ ಸೈಜ್ ಬೇಕಾದ್ರೆ ಚಿಕ್ಕ ಸೈಜ್ ಸಿಗುತ್ತೆ, ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ ಸೈಜು ಸಿಗುತ್ತೆ ಸರ್. ನನ್ನ ಹೆಸರು ಬಂದ್ಬಿಟ್ಟು ಫರಾಸ್ ಖಾನ್ ಅಂತ ಸರ್. ನಮ್ಮದು FH ಕ್ಯಾಟಲ್ ಫೀಡ್ಸು, ಫರಾಸ್ ಖಾನ್ ಆ್ಯಂಡ್ ಹಿಜಾಜ್ ಖಾನ್ ಅಂತ. ನಮ್ಮದು ಸಿಟಿ ಮಾರ್ಕೆಟ್ ಬ್ಯಾಂಗ್ಳೂರಲ್ಲಿ ಇರೋದು ನಾವೆಲ್ಲ. ಆಮೇಲೆ ನಮ್ಮದು ಮೊಬೈಲ್ ನಂಬರ್ ಬಂದುಬಿಟ್ಟು 8296995942. ಇನ್ನೊಂದು ನಂಬರ್ ಬಂದುಬಿಟ್ಟು 8050011543. ಸರಿ ಬೇಡ ಕಾಶ್ಮೀರ